ನಮಸ್ಕಾರ. ಇವತ್ತು 7ನೇ ಸೆಪ್ಟೆಂಬರ್ 2025. ಸೊ ಯಾವತ್ತಿನ ಹಾಗೆ ನಮ್ಮ ಸಾಪ್ತಾಹಿಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈಗ ನಾವು 2ನೇ ಬಿ ಕ್ರಾಸ್ ಅಂದರೆ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೇವೆ, ಆವಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಪಕ್ಕದ ಮನೆ ಕುಲಕರ್ಣಿ ಅಂಕಲ್, ಆಮೇಲೆ ಕೃಷ್ಣ ಅಂಕಲ್, ಆಮೇಲೆ ಉಡುಪ ಸರ್, ನೋಡಿ ಇವರು ಉಡುಪ ಸರ್, ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆದರೆ ಏನಂತಂದರೆ ಮೊನ್ನೆ ಕಳೆದ ವಾರ ಕ್ಲೀನ್ ಮಾಡಿದ ಜಾಗಕ್ಕೆ ನೋಡಿ ಇವತ್ತು ಟಾಯ್ಲೆಟ್ನ ಒಂದು ಏನು ಇದಿದೆ ಕಾಮೋಡು, ಅದು ಕೂಡ ತಂದು ಹಾಕಿದ್ದಾರೆ ನೋಡಿ ಕ್ಲೀನ್ ಮಾಡಿದ ಜಾಗಕ್ಕೆ. ಸೊ ಏನೇನು ಎಸೀತಾರೆ ಅಂತ ಗೊತ್ತಾಗಲ್ಲ. ಆಮೇಲೆ ಮಳೆ ಅದರದ್ದೇ ಆದ ಕಾಂಟ್ರಿಬ್ಯೂಷನ್ ಮಾಡಿದೆ ನೋಡಿ, ಇಲ್ಲಿ ಮಳೆಯಿಂದ ಬಂದುಬಿಟ್ಟಿದೆ. ಸೊ ನಾವು ಇದೀಗ ರಿಪೇರಿ ಮಾಡಿ ಒಂದು GPS ಫೋಟೋ ತೊಗೊಂಡಿದ್ದೇನೆ. ಆವಾಗಲೇ ಕೂಡಲೇ ನಮ್ಮ BBMP ನರೇಶ್ ಅವರು ಬಂದಿದ್ದಾರೆ. ಅವರು ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನರೇಶ್ಗೆ ತುಂಬ ಧನ್ಯವಾದ ಹೇಳ್ತೇವೆ ನಾವು, ಯಾಕಂದ್ರೆ ಅವ್ರು ಪ್ರತಿ ಸಲ ಫೋನ್ ಮಾಡಿದಾಗಲೂ ಬೈಕೊಳ್ಳೋದೇ ಬಂದು ಮಾಡ್ತಾರೆ ನೋಡಿ. ಈ ತರ ಹೋಗ್ಬೇಕಾದ್ರೆ ಬಿಸಾಕ್ಬಿಟ್ಟು ಹೋಗ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಮನೇಲಿ ಬೇಡ ಇವ್ರದೆಲ್ಲ ಇಲ್ಲಿ ಇಟ್ಟು ಹೋಗ್ತಾರೆ. ನಮ್ಮ ಕೃಷ್ಣ ಅಂಕಲ್ ಕೂಡ ಅವ್ರಿಗೆ ಅಷ್ಟು ಬುದ್ಧಿ ಇರಲ್ಲ, ಪ್ಲಾಸ್ಟಿಕ್ ಅದು ಇದೆಲ್ಲ ನೋಡಿ ಈ ತರ ಮಾಡಿ ಹೋಗ್ತಾರೆ. ನೋಡಿದ್ರ ಹಂಗ ಬಿಸಾಕ್ಬೋದಾ? ಬಿಸಾಕ್ಬೋದಾ? ಅಲ್ಲ, ರೋಡಲ್ಲಿ ಹೋಗ್ಬೇಕಾದ್ರೆ ಬಿಸಾಕ್ಬೋದಾ? ಹಾಕ್ಬಾರ್ದಲ್ವಾ? ಹಾಕ್ಬಾರ್ದು, ಗಾಡಿಗೆ ಹಾಕ್ಬೇಕು. ಗಾಡಿ ಬಂದಾಗ ಮನೆಯಿಂದ ಬರುತ್ತಮ್ಮ, ಮನೆ ಮುಂದೆ ಬಂದಾಗ ಕೊಡಲ್ಲ. ಯಾಕೆಂದ್ರೆ ಗಾಡಿಯವರಿಗೆ ಏನೋ ಸ್ವಲ್ಪ ಕಾಫಿ ಕಾಸು ಒಂದು 20 ರೂಪಾಯಿ 30 ರೂಪಾಯಿ ಕೊಡ್ಬೇಕಲ್ಲ, ಅದನ್ನ ಉಳಿಸೋದಕ್ಕೆ ಹಿಂಗ ರಸ್ತೆಲ್ಲ ಹಾಕೋಗೋದು. ರಸ್ತೆ ಯಾರಾದ್ರೂ ನಡೆಯುತ್ತೆ, ಅದ್ ಎಲ್ಲಿ ಕಿತ್ಕೊಂಡು ಹೊರಟಾಯ್ತದ, ನಮ್ಗೆ ಎಲ್ಲಿ ಖರ್ಚಾಗೋಯ್ತದೋ, ಇಲ್ಲಿ 10-5 ಖರ್ಚು ಕೊಟ್ಬಿಡ್ಬೇಕಲ್ಲ. ಹೌದು, ಹಾಸ್ಪಿಟಲ್ಗೆ ಹೋಗ್ಬಿಡ್ತದೆ, ಅದೆಲ್ಲೋ ಹೊಂಟಾಯ್ತದೆ. ಅದನ್ನ ಯೋಚನೆ ಮಾಡ್ಬೇಕು ನಾವು. ಹೌದು, ಏನಂದ್ರೆ ಇದು ಕಸ ಇದು ಮಾಡಿ ಕೊಡಲ್ಲ. ಹೌದು, ಅದು ಕಾಂಪಿಟಿಷನ್ ಮಾಡ್ತಾ ಇದೆ ನೋಡಿ. ನಾಯಿ ಕಾಂಪಿಟಿಷನ್ ಮಾಡ್ತಾ ಇದೆ ಎಲ್ಲಿ ನಾನು ಓಪನ್ ಮಾಡ್ಬೇಕಂತ. ನೋಡಿ, ಕಸ ಹಾಕಿ ಒಂದು 1/4 ಗಂಟೆನಲ್ಲಿ ಎಲ್ಲ ಓಪನ್ ಆಗಿಬಿಡ್ತದೆ. ಉಡುಪ ಸರ್, ವಾ ಉಡುಪ ಸರ್, ಕಸದಿಂದ ರಸ ನೋಡ್ತಾ ಇದೆ ನೋಡಿ, ಬಾಳ ಅಲ್ಲಾಡ್ಸ್ಕೊಂಡು. ನೀವು ಇಲ್ಲ ಅಂತಂದ್ರೆ ಅದೇ ಓಪನ್ ಮಾಡ್ಬಿಡ್ತಿತ್ತೇನೋ. ಅದಕ್ಕೆ ಸ್ಮೆಲ್ ಬಂದಿದೆ ಆಕ್ಚುಲಿ ನೋಡಿ. ಅಲ್ಲ, ನಾಯಿ ತಪ್ಪ ಮನುಷ್ಯರ ತಪ್ಪ? ಈಗ ನಾಯಿ ತಪ್ಪ ಮನುಷ್ಯರ ತಪ್ಪ ಅಂತ ಕೇಳಿದ್ ನಾನು. ನಾಯಿ ತಪ್ಪ ಹೆಂಗಾಗುತ್ತೆ ಪಾಪ, ಅದು ಬದುಕೋಕೆ ನೋಡುತ್ತೆ ನೋಡಿ. ನೋಡಿ, ಯಾರೋ ಫುಲ್ ಪ್ಯಾಕೆಟ್ ಹಾಲನ್ನೇ ಬಿಸಾಕಿದ್ದಾರೆ. ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಆಯ್ತು ಹಾಲಿಗೆ ಕೂಡ. ಈಗ ಹಾಲಿಗೆ ವ್ಯಾಲ್ಯೂ ಇಲ್ಲ, ಆಲ್ಕೋಹಾಲ್ಗೆ ವ್ಯಾಲ್ಯೂ ಅಂತಾರೆ. ಕರೆಕ್ಟ್ ಅಲ್ವಾ ಕೃಷ್ಣ ಸರ್? ಆಲ್ಕೋಹಾಲ್ ತಗೊಳ್ತೀರಾ? ಆಲ್ಕೋಹಾಲ್ ತಗೊಳ್ತೀರಾ? ನನಗೆ ಬೇಕಾದ್ರೆ ಕೊಡ್ತಾರ. ದೇವ್ರೆ, ಆಯ್ತು ನೋಡಿ. BBMP ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ, ಪುಣ್ಯಕ್ಕೆ ಬಂದು. ಹೌದು, ನರೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಪ್ರತಿ ವಾರದ ಹಾಗೆ ಒಂದು ಸೆಲ್ಫಿ ತಗೊಂಡು ಕಾರ್ಯಕ್ರಮ ಮುಗಿಸ್ಬಿಟ್ಟಿದ್ದೀವಿ.